ಹೇ ಹಾಲ್, ನಾನು ಇವತ್ತು ಮೈಸೂರಿಗೆ ಹೊರಟಿದ್ದೀನಿ. ಮೈಸೂರಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೆ ಯಾವಾಗಲೂ 6ಗೆ ಮನೆ ಬಿಡ್ತಾ ಇದ್ದೆ. ಬಟ್ ಇವತ್ತು ಬೇಗ ಬಿಡೋಣ. ಬಸ್ ಎಷ್ಟೊತ್ತಿಗಿದೆ ಅದು ಗೊತ್ತಿಲ್ಲ. ನೋಡುವ ಬಸ್ ಸಿಗುತ್ತಾ, ಏನು ಕತೆ, ಎಷ್ಟೊತ್ತಿಗೆ ಮೈಸೂರು ತಲುಪ್ತೀನಿ ಅಂತ. ಮೈಸೂರಲ್ಲಿ ಸಿಗ್ತೀನಿ. ಬೈ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 9:30ಗೆಲ್ಲ ಮೈಸೂರು ರೀಚ್ ಆದೆ. ಹೋಗ್ತಿದ್ದಂಗೆ ಫಸ್ಟ್ ತಿಂಡಿನ ಮಾಡ್ಕೊಬೇಕು ಅಂತ ತಿಂಡಿನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಂದಂಗೆ ನಾವು ಹೋಗ್ತಿರೋದೆ BR ಹಿಲ್ಸಿಗೆ, ಬಿಳಿಗಿರಿ ರಂಗನ ಬೆಟ್ಟ. ಇದಿರೋದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಲ್ಲಿ. BR ಹಿಲ್ಸ್ ಬಂದು ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಹಾಗೂ ಟೈಗರ್ ರಿಸರ್ವ್ ಕೂಡ. ಇದ್ರ ಟೈಮಿಂಗ್ಸ್ ಬಂದು 6 AM ಇಂದ 6 PM. ಬೆಂಗಳೂರಿಂದ ನಿಮಗೆ 181 ಕಿಲೋಮೀಟರ್ಸ್ ಹಾಗೂ ಮೈಸೂರಿಂದ 84 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಈ ಬೆಟ್ಟದ ತುದಿಯಲ್ಲಿರುವ ಬಿಳಿಗಿರಿ ರಂಗನಾಥನ ಸ್ವಾಮಿ ಟೈಮಿಂಗ್ಸ್ ಬಂದು 7 AM ಇಂದ 2 PM ಹಾಗೂ 4 PM ಇಂದ 6 PM. ನೀವು ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ತಗೊಳ್ಬೇಕು. ನೀವು ಆದಷ್ಟು ಕ್ಯಾಶ್ ಕ್ಯಾರಿ ಮಾಡೋದೇ ಒಳ್ಳೆಯದು. ಇಲ್ಲಿ ಬಸ್ ಫೆಸಿಲಿಟಿ ಸಹ ಇದೆ. ನೀವೇನಾದ್ರು ಬಸ್ಸಲ್ಲಿ ಬಂದರೆ ಅಲ್ಲಿ ಟೋಲ್ ಹತ್ರನೇ ನಿಲ್ಲಿಸ್ತಾರೆ ನಿಮ್ಮನ್ನ. ಅಲ್ಲಿಂದ 200 ಮೀಟರ್ಸ್ ನಡ್ಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಮೆಟ್ಲಿರುತ್ತೆ, ಅಲ್ಲಿಂದ ಟೆಂಪಲ್ಗೆ ಹೋಗ್ಬೋದು. ಈ ಟೆಂಪಲ್ ಬಗ್ಗೆ ಅನೇಕ ದಂತಕಥೆಗಳಿದೆ. ಒಂದು ಕತೆ ಪ್ರಕಾರ ವಸಿಷ್ಠ ಮಹರ್ಷಿಗಳು ಇಲ್ಲಿ ವೆಂಕಟೇಶ್ವರನಿಗಾಗಿ ತಪಸ್ಸು ಮಾಡ್ತಿದ್ರು. ವೆಂಕಟೇಶ್ವರ ಪ್ರತ್ಯಕ್ಷರಾಗಿದ್ರು. ಸೊ ಅದ್ರ ನೆನಪಿಗೆ ಈ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಲಾಗಿದೆ. ಇಲ್ಲಿ ಬೇಸಿಕಲಿ ಇರೋದು ಶ್ರೀನಿವಾಸ ದೇವರೇ, ಅಂದರೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹನೇ. ಆದರೆ ಶ್ರೀನಿವಾಸ ದೇವರನ್ನ ರಂಗನಾಥ ಸ್ವಾಮಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದಕ್ಕೊಂದು ವಿಶೇಷವಾದ ಕಾರಣ ಇದೆ. ಹಿಂದೆ ಒಮ್ಮೆ ಮೈಸೂರನ್ನ ಆಳ್ತಿದ್ದ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬರ್ತಾನೆ. ಈ ಪ್ರದೇಶದ ಜನರು ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ ಅಂತಾರೆ. ಯಾವ ದೇವಸ್ಥಾನ ಅಂತ ಕೇಳಿದಾಗ ಶ್ರೀನಿವಾಸನ ದೇವಸ್ಥಾನ ಅಂತಾರೆ. ಅವನಿಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನು ಮುಸಲ್ಮಾನ ಆದ ಕಾರಣ ನಮ್ಮ ಹಿಂದೂ ದೇವಾನುದೇವರಗಳ ಹೆಸರು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಸೊ ಅವನಿಗೆ ಅರ್ಥ ಆಗೋದಕ್ಕೋಸ್ಕರ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದೇ ರೀತಿ ಇಲ್ಲಿ ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂತಾರೆ. ಅದರಿಂದ ಇಲ್ಲಿ ಶ್ರೀನಿವಾಸ ದೇವ್ರನ್ನ ರಂಗನಾಥ ಸ್ವಾಮಿ ಅಂತ ಕರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದಿನಿಂದ ಇಂದಿನ ತನಕ ಅದೇ ಹೆಸರು ಮುಂದುವರೆದಿದೆ. ಇನ್ನು ಈ ಚಪ್ಪಲಿಯನ್ನ ಸೋಲಿಗ ಜನಾಂಗದವರು ದೇವರಿಗೆ ಜಾತ್ರೆಯ ಸಮಯದಲ್ಲಿ ಅರ್ಪಿಸಿದ್ದಾರೆ. ಪ್ರತಿದಿನ ಇಲ್ಲಿ ಅನ್ನ ಸಂತರ್ಪಣೆ ಸಹ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಯಾವ ಕಡೆ ಅಂತ ಮುಂದೆ ಗೊತ್ತಾಗುತ್ತೆ. BR ಹಿಲ್ಸ್ನ ನೋಡಿಕೊಂಡು ಕೇಗುಡಿ ಸೈಡ್ ಹೊರಟಿದ್ವಿ. ಬಟ್ ಮಳೆ ಬರ್ತಿತ್ತು. ಸೊ ನೆನ್ಕೊಂಡು ಮೇಲಿಗೆ ಹೋಗೋದು, ಸ್ವಲ್ಪ ಮಳೆ ನಿಧಾನ ಆಗಲಿ, ಸ್ಲೋ ಆಗಲಿ ಅಂತ ಒಂದು ಚಿಕ್ಕ ಹಂಡಿ ಅಂತ ಕೂತೀವಿ. ಮಳೆ ನಿಂತಾದ್ಮೇಲೆ ಹೊರಡ್ತೀವಿ. ಕೇಗುಡಿ ಸಿಗ್ತೀವಿ. ಮೋಡ ಕವಿದ ವಾತಾವರಣ. ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ, ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ. ಬಟ್ ತುಂಬ ಮಳೆ ಬರ್ತಿಲ್ಲ, ನೆನ್ನೆಯೂ ಅಷ್ಟೆಲ್ಲ. ಒಂಥರ ಚೆನ್ನಾಗಿದೆ. ಅಂದ ಹಾಗೆ ಈ ಪ್ಲೇಸ್ ನಿಮಗೆ BR ಹಿಲ್ಸಿಂದ 18 ಕಿಲೋಮೀಟರ್ಸ್ ದೂರದಲ್ಲಿ ಲೊಕೇಟ್ ಆಗಿದೆ. ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಲೈಕ್ ಅದೇ. ಇಲ್ಲಿ ನೀವು ಫೋಟೋ ಶೂಟ್ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೋಗ್ಬೋದು. ಇಫ್ ನೀವೇನಾದ್ರು ಬೆಂಗಳೂರು ಕಡೆಯಿಂದ ಬರೋರಾಗಿದ್ದರೆ ನೀವು ಒನ್ ಡೇ ಅಲ್ಲೇ ಈ 2 ಪ್ಲೇಸ್ನ ಆರಾಮಾಗಿ ಕವರ್ ಮಾಡ್ಕೊಂಡು ರಿಟರ್ನ್ ಆಗ್ಬೋದು. ಅಲ್ಲಿಂದ ಬರ್ತಾ ನಾವು ನಂಜನಗೂಡು ರೂಟಿಂದ ಬಂದ್ವಿ. ಹಾಗೆ ಅಲ್ಲಿ ಟೆಂಪಲ್ನ ನೋಡಿಕೊಂಡು ಅಲ್ಲಿಂದ ನಾನು ಸೀದಾ ಮನೆ ಕಡೆ ಹೊರಟೆ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ನಾನು ಆ್ಯಕ್ಚುಲಿ 9:30ಗೆಲ್ಲ ಮನೆ ರೀಚ್ ಆದೆ. ಬಟ್ ಹೆವಿ ಸ್ಟ್ರೈನ್ ಆಗಿದ್ದ ಕಾರಣ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಈ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮೈಸೂರು ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದು 5 ಗಂಟೆಗೆ. ನನಗೆ ನಾನ್ ಸ್ಟಾಪ್ ಬಸ್ ಸಿಕ್ತು 5:20ಗೆಲ್ಲ. ಅದು 5:20ಗೆಲ್ಲ ಅಲ್ಲಿಂದ ಹೊರಟು. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನಾನ್ ಸ್ಟಾಪ್ ಸಿಕ್ಕಿದೆ, ನಾನು ಬೇಗ ಮನೆ ಸೇರ್ಕೋಬೋದು ಅಂತ. ಬಟ್ ನನ್ನ ಊಹೆ ತಪ್ಪಾಗಿತ್ತು. ಲಿಟ್ರಲಿ ಅವ್ರು ಎಲ್ಲ ಸ್ಟಾಪ್ಗೂ ನಿಲ್ಸ್ಕೊಂಡು ಯಾರಾದರೂ ಇಳಿಯೋರಿದ್ದಾರಾ ಹತ್ತೋರಿದ್ದಾರಾ ಅಂತ ಕೇಳ್ಕೊಂಡೇ ಬಂದರು. ನನಗಂತೂ ಯಾವಾಗ ಮನೆ ತಲುಪ್ತೀನೋ ಅಂತಂಗೆ ಆಗಿತ್ತು.
ಸೊ ಯಾ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.